ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಭಾನುವಾರ ದಿವಸ ಹೊಸ ವರ್ಷದ ಆಚರಣೆಯನ್ನು ಮಾಡಿದ್ದೀವಿ, ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಿದ್ದೀವಿ. ಈ ವರ್ಷ ಜಗತ್ತಿನಾದ್ಯಂತ ಈ ಭೂಮಿಯನ್ನು ಗ್ರಹದಿಂದ ಆಗುವಂಥ ಒಳ್ಳೆಯದು ಕೆಟ್ಟದ್ದನ್ನು ನಾನು ಮೊನ್ನೆ ಎಪಿಸೋಡ್ನಲ್ಲಿ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದರ ಮುಂದುವರಿದ ಭಾಗ ಇವತ್ತು ನಾನು ಮಾಡ್ತಾಯಿದ್ದೀನಿ, ಕಂಟಿನ್ಯೂಷನ್. ನಮಗೆ ಸಮಯದ ಅಭಾವ ಆಯಿತು. ಅವತ್ತು 1 ಗಂಟೆಗಳ ಕಾರ್ಯಕ್ರಮ, ಸಾಕಷ್ಟು ವಿಷಯ ಹೇಳಲಿಕ್ಕಾಗಲಿಲ್ಲ. ಅದರಿಂದ 2025ರಲ್ಲಿ ಕೆಲವೊಂದು ವಿಶೇಷವಾದಂಥ ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ. ಅದೇನಪ್ಪ ಅಂತಂದರೆ, ಉದಾಹರಣೆಗೆ ಹೇಳೋದು, ನಾನು ಜಾತಕ ನೋಡಿ ಮದುವೆ ಮಾಡಿದ್ದೀವಿ, ಒಳ್ಳೆ ಗಣಕೂಟ, ಯೋನಿಕೂಟ, ನಾಡಿಕೂಟ ಎಲ್ಲ ಚೆನ್ನಾಗಿದೆ, ಸಾಳಾವಳಿ ಚೆನ್ನಾಗಿದೆ, ಮದುವೆ ಆಗಿದೆ. ಅದು ಗಂಡ ಹೆಂಡತಿ ಮೇಲೆ ಸಸ್ಪೆಕ್ಟ್ ಮಾಡ್ತಾನೆ, ನನ್ನ ಹೆಂಡತಿ ಯಾವ ಜೊತೆ ಓಡಾಡ್ತಾಳ, ಯಾವ ಜೊತೆ ಇಟ್ಕೊಂಡಿದ್ದಾಳ ಅಂತೇಳಿ. ಹಾಗೆ ಹೆಂಡ್ತಿನೂ ಕೂಡ ಗಂಡನ ಮೇಲೆ ಅನುಮಾನ ಪಡ್ತಾಳೆ, ನನ್ನ ಗಂಡ ಯಾವ ಜೊತೆ ಸಹವಾಸ ಇದೆಯಾ, ಬೇರೆ ಸ್ತ್ರೀ ಜೊತೆ ಹೋಗ್ತಾನ, ಬೇರೆ ಸ್ತ್ರೀ ಸಹವಾಸ ಸಂಪರ್ಕ ಇದೆಯಾ ಅಂತೇಳಿ. ಇದು ಒಂದು. ಲವ್ ಮಾಡಿ ಮದುವೆ ಆಗಿರ್ತಾರೆ. ಯಾಕೆಂದರೆ ಈ ವರ್ಷ ಚಂದ್ರ ಮಂತ್ರಿಯಾಗಿದ್ದಾನೆ, ಸೂರ್ಯ ರಾಜನಾಗಿರೋದ್ರಿಂದ ಇಲ್ಲಿ ರಾಜನಿಗೂ ಮಂತ್ರಿಗೂ ಸ್ವಲ್ಪ ದ್ವಂದ್ವ ಇದೆ, ವಿಶ್ವಾಸವೇ ಇರೋದಿಲ್ಲ. ಅವರ ಒಂದು ಆಡಳಿತ, ಅವರ ಒಂದು ದರ್ಬಾರು ನಮ್ಮ ಜಗತ್ತು ಮೇಲೆ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತಂದರೆ, ಗಂಡ ಮೇಲೆ ಹೆಂಡ್ತಿಗೆ ನಂಬಿಕೆ ಇಲ್ಲ, ಹೆಂಡ್ತಿ ಮೇಲೆ ಗಂಡನಿಗೆ ನಂಬಿಕೆ ಇಲ್ಲ. ಗಂಡ ಹೆಂಡ್ರಲ್ಲೂ ಇರ್ತಾರೆ, ಅರೆ ಒಬ್ರಿಗೊಬ್ರು ನಂಬಿಕೆ ಇಲ್ಲ, ಏನೋ ಇರಬೇಕು, ಇದ್ದಾರೆ. ಇವನು ಎಂಥವನು ಅಂತ ಇವಳು ಲವ್ ಮಾಡಿದಿಲ್ಲ 5 ವರ್ಷ, ಅವನೆಂಥವನು ಅಂತ ಇವಳು ಗೊತ್ತು, ಇವಳು ಎಂಥವಳು ಅಂತ ಅವನು ಗೊತ್ತು. ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದರೂ ಕೂಡ ಮದುವೆ ಆದಮೇಲಿಂದ ಡೈವರ್ಸ್ಗೆ ಹೋಗ್ಬೋದು, ಇಲ್ಲ ಒಬ್ರಿಗೊಬ್ರು ಕಚ್ಚಾಟ ಕೂಗಾಟ, ಅವ್ರ ಮೇಲೆ ಅವ್ರ ಪ್ರೀತಿಗೆ ವಿಶ್ವಾಸ ಇಲ್ಲ. ಅಷ್ಟು ದ್ವಂದ್ವವನ್ನು ಕ್ರಿಯೇಟ್ ಮಾಡುತ್ತೆ ಈ ವಿಶ್ವಾವಸು ಸಂವತ್ಸರ. ಇದು ಒಂದು ಬರ್ನಿಂಗ್ ಟಾಪಿಕ್ ಈ ವರ್ಷ. ಭಾಳಷ್ಟು ಜನ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ, ಅಥವಾ ಈಗಾಗಲೇ ಕೋರ್ಟ್ನಲ್ಲಿ ನಡೀತಿದ್ರೆ ಈ ವರ್ಷ ಅವ್ರು ಬೇಗ ಡೈವರ್ಸ್ ಸಿಗ್ತದೆ. ಮ್ಯೂಚುವಲಿ ಕೂಡ ಡೈವರ್ಸ್ ಮಾಡ್ಕೊಳ್ಬೋದು. ನನ್ನ ಅನುಭವ ಇನ್ನೊಂದು ಕಡೆ ಹೇಳೋದಾದರೆ, ತಂದೆ ಮಕ್ಕಳಿಗೂ ತುಂಬ ಚೆನ್ನಾಗಿರ್ತಾರೆ, ಭಾಳ ಫ್ರೆಂಡ್ಲಿ ಆಗಿರ್ತಾರೆ. ಈ ವರ್ಷ ಅಪ್ಪ ಮಗನಿಗೂ ವೈಮನಸ್ಸು. ರವಿ ರಾಜ, ಶನಿ ರಸಾಧಿಪತಿ. ಬೇರೆ ಧರ್ಮದ ಜನರಿಂದ ನಮಗೆ ತೊಂದರೆ ಉಂಟಾಗತ್ತೆ ಅಂತ ಹೇಳಿದೆ. ಶನಿ ರಸಾಧಿಪತಿ. ಈಗ ನನ್ನ ಮಗ, ನಾವೆಲ್ಲ ಚೆನ್ನಾಗಿದ್ವಿ, ಅಪ್ಪ ಮಗ ಫ್ರೆಂಡ್ ಆಗಿದ್ವಿ. ಈ ವರ್ಷ ಮಗನೇ ನನಗೆ ರಿವರ್ಸ್ ಆಗಿಬಿಡ್ತಾನೆ. ರಸಾಧಿಪತಿ ಶನಿ ಬೇರೆ ಕೆಟ್ಟ ಸಹವಾಸದಲ್ಲಿ ನನ್ನ ಮಗ ಕೆಟ್ಟೋಗಿ ಅಪ್ಪನೇ ಸರಿ ಇಲ್ಲ ಅಂತ ಅಪ್ಪನಿಗೆ ಬೈತಾನೆ, ಅಪ್ಪನಿಗೆ ಹೊಡಿತಾನೆ, ಅಪ್ಪನೇ ತುಂಬ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾನೆ. ಅನ್ಯ ಧರ್ಮದವರಿಂದ ನನ್ನ ಮಗ ಕೆಟ್ಟೋಗ್ತಾನೆ. ಅನ್ಯ ಧರ್ಮದಿಂದ ನನ್ನ ಮಗ ಕೆಟ್ಟಿದಾಗ ನನ್ನ ಮೇಲೆ ಪ್ರಚೋದನೆ ಆಗುತ್ತೆ. ಶನಿ, ರವಿ ಶನಿ ಮೊದಲೇ ಅಪ್ಪ ಮಗನಿಗೆ ಆಗಲ್ಲ. ಸೂರ್ಯನ ಮಗ ಯಾರು? ಶನಿ. ಇದ್ರ ಜೊತೆಗೆ ಯಮ, ಪಶುನಾಯಕ ಯಮ ಈ ವರ್ಷ. ಅವನು ನಾವು ಸಾಕ್ತಂಥ ಪ್ರಾಣಿಗಳೇ ನಮಗೆ ಶತ್ರು ಆಗ್ತದೆ. ನಾಯಿ ಕಚ್ಚಿಬಿಡ್ಬೋದು, ನಾವು ಸಾಕ್ತಂಥ ಹಸು ಕುರಿ ಇವೆಯಿಂದ ನಮಗೆ ನಷ್ಟ ಅಥವಾ ಹಾನಿ, ಇದು ತೊಂದರೆ ಆಗ್ಬೋದು. ಇಲ್ಲಿ ಯಮ ಸೂರ್ಯನ ಪುತ್ರ, ಶನಿಯ ಅಣ್ಣ. ಈ ಒಂದು ಗ್ರಹಗಳ ಸಂಯೋಗದಿಂದ ನಮ್ಮ ಕುಟುಂಬದಲ್ಲಿ ನಮ್ಮಲ್ಲೇ ಒಳಸಂಚು, ನಮ್ಮಲ್ಲೇ ಒಳಗಲಾಟೆ, ನಮ್ಮಲ್ಲೇ ಒಳ ದ್ವೇಷ, ಅಸೂಯೆಯಿಂದ ನಾವು ಬೇರೆ ಆಗೋ ಸಾಧ್ಯತೆ ಇದೆ. ಅದು ಕೋರ್ಟ್ ಮುಖಾಂತರ ಡೈವರ್ಸ್ ಆಗ್ಬೋದು,
ಇಲ್ಲ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಬೇರೆ ಕಡೆ ಹೋಗ್ಬೋದು, ಇಲ್ಲ ಏನೋ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಂಡು ಪೊಲೀಸ್ನವ್ರು ತೀರ್ಮಾನ ಮಾಡಿ ಕಳಿಸುವಂಥ ಲೆವೆಲ್ಗೆ ಬರ್ತದೆ. ಆದ್ದರಿಂದ ನಮ್ಮ ಪ್ರತಿರೋಧವನ್ನು, ನಮ್ಮಲ್ಲಿರ್ತಕ್ಕಂಥ ಕೆಲವು ಕೆಟ್ಟ ಗುಣಗಳನ್ನು ಇನ್ನೊಬ್ಬರನ್ನು ಪ್ರತಿರೋಧಿಸೋದನ್ನು ಬಿಡೋದಬೇಕು. ಇಲ್ಲಾಂದರೆ ದೊಡ್ಡ ರಾಧತೆ ಸಿಕ್ಕೊಂಡ್ಬಿಡ್ತೀವಿ. ಎಷ್ಟೋ ಜನ ಇವತ್ತು ಅಪ್ಪ ಮಗನ ಸಂಬಂಧ ಕಳ್ಕೊತಾರೆ, ತಾಯಿ ಮಗಳದು, ತಾಯಿ ಮಗ ಸಂಬಂಧ ಬಿಟ್ಟು ಹೋಗುತ್ತೆ ಈ ವರ್ಷ. ಇನ್ನು ನೆಕ್ಸ್ಟ್ ಬರೋದು ಪರಾಭವ ಸಂವತ್ಸರ ಅಂಥೇಳಿ, 40 ಸಂವತ್ಸರ ಪರಾಭವ. ಅದ್ರಲ್ಲಿ ಸ್ವಲ್ಪ ಪ್ಯಾಚಪ್ ಆಗ್ಬೋದೇನೋ, ಅದರಲ್ಲೂ ಇಲ್ಲ ಅಂತ ನನ್ನ ಅನುಭವ. ಈ ವರ್ಷ ತಂದೆಯನ್ನು ಬೈಕೊಂಡು ಮನೆ ಬಿಟ್ಟು ಹೋದರೆ, ತಾಯಿನ ಬೈಕೊಂಡು ಮನೆ ಬಿಟ್ಟು ಹೋದರೆ ಮಕ್ಕಳು ಇನ್ನು 5-6 ವರ್ಷ ಜೊತೆ ಸೇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಥರ ಸಂದರ್ಭ ಕ್ರಿಯೇಟ್ ಆಗಬಾರ್ದು ಮನೆಯಲ್ಲಿ. ಲವ್ವರ್ಗಳು ಒಂದು ಹುಡುಗಿ ಪ್ರೀತಿಸಿದರೆ 5-6 ವರ್ಷದಿಂದ ಈ ವರ್ಷ ಬ್ರೇಕ್ ಆಗ್ಬೋದು. ಎಷ್ಟೋ ಜನ ಹುಡುಗಿ ಡಿಪ್ರೆಷನ್ಗೆ ಹೋಗ್ಬೋದು. ಅಯ್ಯೋ ನಾನು 5 ವರ್ಷದಿಂದ ಪ್ರೀತಿಸಿದ ಕೈ ಕೊಟ್ಟೆ ಅಂತ ಅವ್ಳು ಡಿಪ್ರೆಷನ್ಗೆ ಹೋಗ್ಬೋದು. ಅಯ್ಯೋ ನಾನು ಅವಳನ್ನ 5 ವರ್ಷದಿಂದ ಪ್ರೀತಿಸಿದ ಅಂತ ಇವನು ಡಿಪ್ರೆಷನ್ಗೆ ಹೋಗ್ಬೋದು. ಹೀಗಾಗಿ ಪ್ರತಿರೋಧಗಳು ಲವ್ವರ್ಸಲ್ಲಿ ಜಾಸ್ತಿ ಆಗುತ್ತೆ. ಅಪ್ಪ ಮಗ, ಅಮ್ಮ ಮಗ, ಮನೆಯಲ್ಲಿ ಮಕ್ಕಳು, ತಂದೆ ತಾಯಿ ಮಕ್ಕಳಿಗೂ ಪ್ರತಿರೋಧ ಜಾಸ್ತಿ ಆಗುತ್ತೆ. ವಿಶ್ವಾಸನಲ್ಲಿ ವಿಶ್ವಾಸ ಕಳ್ಕೊಂಡ್ರು ಅಂತೇಳಿ. ವ್ಯಾಪಾರದಲ್ಲಿ ಮಾಡುವಂಥವ್ರು, ವ್ಯಾಪಾರದಲ್ಲಿ ಇಷ್ಟು ದಿವಸ ಲೋನ್ ಸಾಲ ಕೊಟ್ಟು ಬಿಸ್ನೆಸ್ ಮಾಡ್ತಿರು. ನಾನೊಂದು 5,000 ರೂಪಾಯಿ ಪರ್ಚೇಸ್ ಮಾಡ್ತೀನಿ, ಅಕ್ಕಿ, ರಾಗಿ, ಬೇಳೆ, ತುಪ್ಪ, ಎಣ್ಣೆ ಎಲ್ಲ ತೊಗೊಂಡು ಹೋಗ್ತೀನಿ. 5,000 ರೂಪಾಯಿ, ನಾಳೆ ಕೊಡ್ತೀನಪ್ಪ, ಬರ್ಕೊಳಪ್ಪ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಬರ್ಕೊಂಡು ಹೋಗ್ಬಿಡ್ತಾರೆ. ಸಾಲ ಕೊಟ್ಟೆ, ಇಷ್ಟು ದಿವಸ ಕೊಡ್ತಿದ್ದ, ತೊಗೊಂಡೋಗ್ಬಿಟ್ಟು ಕೊಡ್ತಾಯಿದ್ದ. ಈ ವರ್ಷ ನೀವು ಯಾರು ದುಡ್ಡು ಕೊಟ್ಟರು ವಾಪಸ್ ಬರೋಲ್ಲ ಕೆಲವ್ರಿಗೆ. ಅದರಲ್ಲೂ ಮೀನರಾಶಿಯವರಿಗೆ ನೀವೇನೋ ದುಡ್ಡು ಕೊಟ್ಟರು ವಾಪಸ್ ಬರೋದು ಕಷ್ಟ. ಯಾಕೆಂದರೆ 6 ಗ್ರಹಗಳ ಸ್ಥಿತಿ ಒಳಗೆ ಮೀನರಾಶಿಗಳು 6 ಗ್ರಹ ಕೂತಿವೆ. ಒಳ್ಳೆಯ ನಂಬಿಕೆಸ್ತ, ಒಳ್ಳೆ ವ್ಯಕ್ತಿ, ಒಳ್ಳೆಯವನು, ಆದರೆ ಇವತ್ತು ನನಗೆ ದ್ರೋಹ ಮಾಡ್ತಾನೆ. ರವಿ ಚಂದ್ರ, ಬುಧ ನೀಚ ವಕ್ರ, ಶುಕ್ರ ಉಚ್ಚ, ರಾಹು ಶನಿ, ಈ 6 ಗ್ರಹಗಳಿಂದ ನಮ್ಮ ಬದುಕಿನಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಬ್ರೇಕ್ ಮಾಡ್ತದೆ. ನಾನು ಕುಟುಂಬದ ಬಗ್ಗೆ ಮಾತಾಡಿದೆ. ನಮ್ಮ ಸಾಮ್ಯರಸ್ಯ, ಹೊಂದಾಣಿಕೆ, ಅಂಡರ್ಸ್ಟ್ಯಾಂಡಿಂಗ್ ಬ್ರೇಕ್ ಆಗುತ್ತೆ ಈ ವರ್ಷ ಅಂಥೇಳಿ. ಶನಿ ಮತ್ತು ಸೂರ್ಯ ಮತ್ತು ಚಂದ್ರರಿಂದ. ನನ್ನ ಗೋತ್ರ ಅಲ್ಲ, ನಾವು ವಂಶದವರಲ್ಲ, ಆದರೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಒಂದಾಗಿದ್ದೀವಿ. ಈಗ ನನ್ನ ಮಗನೇ ನನಗೆ ಶತ್ರು. ಇವಾಗ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಆಪೋಸಿಟ್ ವಿರೋಧ ಪಕ್ಷವೇ ನನಗೆ ತುಂಬ ಶತ್ರು ಮಾಡ್ತಾರೆ. ನನ್ನ ಬಗ್ಗೆ ಪ್ರತಿ ವಿರೋಧಗಳು ಜಾಸ್ತಿ ಆಗುತ್ತೆ. ನನ್ನ ಬಗ್ಗೆ ಹಲವಾರು ಅಪಪ್ರಚಾರಗಳು ಜಾಸ್ತಿ ಆಗ್ತದೆ. ಇದ್ರ ಜೊತೆಗೆ ರಾಹು ಇರುವಾಗ, ಚಂದ್ರ ರಾಹು ಸಂಯೋಗದಿಂದ ನಾನು ಏನು ಹೇಳಿದ್ದೋ ಅದು ಹೇಳೇ ಇಲ್ಲ ಅಂದ್ಬಿಡ್ತೀನಿ. ಇವತ್ತೆಲ್ಲ ಹೇಳ್ತೀನಿ, ನಾಳೆ ಬೆಳಗ್ಗೆ ನಾನು ಹೇಳಿಲ್ಲ, ನಾನು ಸುಳ್ಳು ಹೇಳ್ತಾನೆ, ನಾನು ಹಂಗೆ ಹೇಳಲೇ ಇಲ್ಲ ಅಂದ್ಬಿಡ್ತೀನಿ. ಆ ಥರ ಎನ್ವೈರ್ಮೆಂಟ್ ಇವಾಗ ಸೃಷ್ಟಿಯಾಗುತ್ತೆ ಈ ವರ್ಷ. ನಮ್ಮಲ್ಲೇ ವೈರತ್ವ, ನಮ್ಮಲ್ಲೇ ದ್ವೇಷ, ನಮ್ಮಲ್ಲೇ ಅಸೂಯೆ, ನಮ್ಮಲ್ಲೇ ಹೋರಾಟ, ನಮ್ಮಲ್ಲೇ ಗೊಂದಲ ತರುವಂಥ ಸೃಷ್ಟಿಯಾಗ್ತದೆ. ಆದ್ದರಿಂದ ಮಿತವಾಗಿ ಭಾಷೆ ಯೂಸ್ ಮಾಡಿ, ಮಾತಾಡೋಕ್ಕೆ ಬರ್ತಂತೆ ಹೊಲಸು ಮಾತಾಡಿ ನಿಷ್ಠುರವಾಗಿ ಸಿಕ್ಕಾಕೋಬೇಡಿ. ಏನು ಮಾತಾಡಬೇಕು ಅಂತಿದ್ರು 10 ನಿಮಿಷ ಯೋಚನೆ ಮಾಡಿ ಮಾತಾಡಿ. ಎಲ್ಲರೂ ಹೋಗ್ಬೇಕು ಅಂದರೆ 10 ನಿಮಿಷ ಯೋಚನೆ ಮಾಡಿಕೊಂಡು ಅಲ್ಲಿ ರೀತಿ ಇದ್ದರೆ ಹೆಂಗೆ ಮಾತಾಡಲಿ, ಅಲ್ಲಿ ಆ ರೀತಿ ಪರಿಸ್ಥಿತಿಯಾಗ ನಾನು ಯಾವ ರೀತಿ ಮಾತಾಡಿದ್ರೆ ನನಗೆ ಲಾಭ ಆಗುತ್ತೆ, ನನಗೆ ಆ ರೀತಿ ಜನಗಳಿದ್ದಾಗ ನಾನು ಯಾವ ರೀತಿ ಮಾತಾಡಬೇಕು ಅಂತ ಒಂದು 10 ಸಲ ನೀವೇ ಕೂತ್ಕೊಂಡು ರಿಹರ್ಸಲ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ ಒಳ್ಳೆಯದಾಗತ್ತೆ. ನೀವು ಓದನೆ ಬುಧ ನೀಚ ವಕ್ರ, ಬುದ್ಧಿನೇ ಬ್ಲಾಕ್ ಮಾಡಿಬಿಡ್ತಾರೆ ಈ ವರ್ಷ. ಮೈಂಡ್ ಬ್ಲಾಕ್ ಆಗಿಬಿಡ್ತದೆ. ಇಲ್ಲ ನಾವು ಏನೋ ಮಾತಾಡಿಬಿಡ್ತೀನಿ, ಏನೋ ಪ್ಲ್ಯಾನ್ ಮಾಡ್ಕೊಂಡು ಇನ್ನೇನೋ ಮಾಡಿಬಿಡ್ತೀನಿ, ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ ಅಂತ. ಆದ್ದರಿಂದ ಸಾಮ್ಯರಸ್ಯ, ಇಂಟಿಗ್ರಿಟಿ, ಹೊಂದಾಣಿಕೆ ಇವೆಲ್ಲ ಈ ವರ್ಷ ತುಂಬ ಬೆಲೆ ಬರುವಂಥದ್ದು. ನೀವು ಇಷ್ಟುದ್ದ ಓದಿರ್ಬೋದು, ಕೋಟಿಗಟ್ಟಲೆ ಆಸ್ತಿ ಇಟ್ಟಿರ್ಬೋದು, ಒಳ್ಳೆ ರೂಪ ಯೌವನ ಇರ್ಬೋದು, ಒಳ್ಳೆ ಆಸ್ತಿ ಇರ್ಬೋದು, ಕಾರು, ಬಂಗ್ಲೆ, ಒಡವೆ, ವಸ್ತ್ರ, ಸೈಟು, ಮನೆ, ಬಂಗ್ಲೆ, ಎಕರೆಗಟ್ಟಲೆ ಇರ್ಬೋದು ಜಮೀನು. ಆದರೆ ನಿಮ್ಮ ಒಂದು ಎಮೋಷನ್ಸ್ ಏನಿದೆಯೋ ಅದು ಉಲ್ಟಾ ಬಲ್ಟಾ ಮಾಡ್ತದೆ. ಯಾಕೆಂದರೆ ಇವತ್ತು 6 ಗ್ರಹ ಮೀನರಾಶಿಲಿದೆ. ಒಂದೊಂದು ಗ್ರಹ ಒಂದೊಂದು ದೃಷ್ಟಿ, ಒಂದೊಂದು ಮನೆ ನೋಡುತ್ತದೆ. ಆದ್ದರಿಂದ ಈ ಒಂದು ವರ್ಷ ನಮ್ಮನ್ನು ಟಾರ್ಗೆಟ್ ಮಾಡಿ ಅವಮಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಎದುರಾಳಿಗಳು.
ನಮ್ಮ ತೇಜೋ ಅದೇ ಮಾಡಬೇಕು ಅಂತಾರೆ. ನಮ್ಮ ಬಗ್ಗೆ ಎಲ್ಲ ಸಲದ ಆರೋಪಗಳು ಅಪಪ್ರಚಾರಗಳು ಮಾಡಬೇಕು ಅಂತ ಬರ್ತದೆ. ಇದೆಲ್ಲ ರಾಹು ಶನಿಯಿಂದ ನಡೀತಾ ಇರುವಂಥದ್ದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹೊರಗಿನವ್ರು ಏನೋ ಬಿಡಿ ಹೆಂಗೋ ನಡೆದೋಗುತ್ತೆ, ನನ್ನ ಮಗನೇ ನನ್ನ ಮಗಳೇ ಎಲ್ಲ ತೊಂದರೆ ಮಾಡಿಬಿಟ್ರೆ ಏನು ಮಾಡೋದು, ನನ್ನ ಹೆಂಡ್ತಿ ನನ್ನ ಗಂಡನೇ ತೊಂದರೆ ಮಾಡಿದ್ರೆ ಏನು ಮಾಡೋದು, ಎಲ್ಲಿಗೋಗೋದು, ಮನೇಲಿರೋ ಸದಸ್ಯರು ನಮಗೆ ವೈರಿ ಆಗಿಬಿಟ್ರೆ. ಆಗಿದೆ ಇವತ್ತಿನ ಈ ವರ್ಷದ ಸಂವತ್ಸರದ ಫಲ. ಹೀಗಾಗಿ ನೀವು ಮಾಡುವಂಥ ಯಾವುದೇ ಕೆಲಸಗಳಾಗಿರ್ಬೋದು, ಈಗಾಗಲೇ ಶುರು ಮಾಡಿರ್ಬೋದು ಕೆಲಸನ, ಹೋದ ವರ್ಷ ಶುರು ಮಾಡಿದ್ವಿ, ಇವಾಗ ನಡೀತಾ ಇದೆ ಈ ವರ್ಷ. ಹೋದ ವರ್ಷ ಎಂಗೇಜ್ಮೆಂಟ್ ಆಯ್ತು, ಈ ವರ್ಷ ಮದುವೆ ಆಗಬೇಕು. ಹೋದ ವರ್ಷ ನವಂಬರಲ್ಲೋ ಡಿಸೆಂಬರಲ್ಲೋ ಎಂಗೇಜ್ಮೆಂಟ್ ಆಯಿತು, ಈ ವರ್ಷ ಮಾರ್ಚ್ ಏಪ್ರಿಲಲ್ಲಿ ಮದುವೆ ಆಗಬೇಕು. ಅದು ನಡೀತದೋ ಇಲ್ವೋ ಗೊತ್ತಿಲ್ಲ, ಮದುವೆ ನಿಂತೋಗ್ಬೋದು, ಕಾರಣ ಅಂತ ನಿಲ್ಬೋದು. ಯಾಕೆಂದರೆ ಹುಡುಗನ ಮೇಲೆ ಚಾಡಿ ಹೇಳ್ತಾರೆ ಯಾರಾದರೂ, ಅಥವಾ ಹುಡುಗಿ ಮೇಲೆ ಚಾಡಿ ಹೇಳ್ತಾರೆ. ಹೀಗೆ ಒಂದು ನಮಗೆ ನಾವೇ ಹಳ್ಳ ತೊಡ್ಕೊಂಡ್ವಿ ಅಂತೀವಲ್ಲ, ಆಗಾಗ್ಬಿಡ್ತದೆ ಈಗ. ಅದಕ್ಕೆ ಮಾತಿನ ಮೇಲೆ ಗಮನ ಇರಲಿ, ಯೋಚನೆ ಮಾಡಿದ ಮೇಲೆ ಗಮನ ಇರಲಿ, ಯಾವ ಥರ ಯೋಚನೆ ಮಾಡ್ತಿದ್ದೀರಿ ಅಂತ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾರ ಜೊತೆ ವ್ಯವಹಾರ ಮಾಡ್ತಾಯಿದ್ದೀರಿ ಅಂತ ಯೋಚನೆ ಮಾಡಿ. ಯಾರ ಜೊತೆ ವ್ಯವಹಾರ ಮಾಡ್ತಾಯಿದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವತ್ತು. ಒಬ್ಬ ಕಳ್ಳನ, ಕೊಲೆಗಾರನ, ಮೋಸನ, ರೇಪಿಸ್ಟ, ದರೋಡೆಕೋರನ, ಮೋಸ ಮಾಡೋನ, ವಂಚಕನ, ಆಮೇಲೆ ಇನ್ಯಾರು ಯಾರು ಬೇರೆ ಯಾವ್ದಾದ್ರು ವಿಷಯನ ನೀವು ಮಾತಾಡ್ಬೇಕಾದ್ರೆ ಯಾರ ಹತ್ರ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇಷ್ಟು ತಿಳ್ಕೊಂಡ್ರೆ ಈ ವರ್ಷ ಬಚಾವ್ ನೀವು. ಇಲ್ಲಾಂದರೆ ಭಾಳಷ್ಟು ವಿಚಿತ್ರವಾಗಿ ಕೇಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತದೆ. ನೋಡ್ತಾ ಇರಿ, ಇವತ್ತಿಂದ ನೀವು ಟಿ ವಿ ಮಾಧ್ಯಮಗಳಲ್ಲಿ, ಪೇಪರಲ್ಲಿ ಇವನು ಹಿಂಗಂದ ಅಂತೇಳಿ ಹಿಂಗಾಯ್ತು ಅಂತ ಬರುತ್ತೆ. ಇವನು ಹೋದ್ವಾರ ಹಿಂಗಂದಿದ್ದ, ಈಗ ಅವ್ನು ನಾನು ಹೇಳೇ ಇಲ್ಲ ಅಂತಾನೆ ಅಂತ ಅದೇ ಒಂದು ದೊಡ್ಡ ಸ್ಟೋರಿ ಮಾಡ್ತಾರೆ ವಾರಗಟ್ಟಲೆ. ಹೀಗೆ ಜಗತ್ತಿನಲ್ಲಿ, ರಾಷ್ಟ್ರಗಳಲ್ಲಿ, ನಾಯಕರಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಅದರಲ್ಲೂ ಕೋರ್ಟ್ಗಳಲ್ಲಿ ಭಾಳ ಕೇರ್ಫುಲ್ಲಾಗಿ ಕೇಳಿ ಜಡ್ಜ್ಮೆಂಟ್ ಕೊಡಬೇಕು. ವಾದ ವಿವಾದಗಳಲ್ಲಿ ಭಾಳಷ್ಟು ಸಾಕ್ಷಿ ಆಧಾರಗಳು ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ. ಈ ಸಂವತ್ಸರ ಅದರಲ್ಲೂ ಯುವಕರು, ಯುವತಿಯರು ಭಾಳಷ್ಟು ಎಚ್ಚರಿಕೆಯಿಂದ ಬದುಕಬೇಕು, ಭಾಳಷ್ಟು ಎಚ್ಚರಿಕೆಯಿಂದ ಬದುಕಬೇಕು. ಕಾಮದ ತೃಷ್ಣೆಯಿಂದ, ಕಾಮದ ದಾಹದಿಂದ ಹಲವಾರು ತಪ್ಪುಗಳಾಗಿ ಪ್ರತಿರೋಧಗಳು ಜಾಸ್ತಿ ಆಗ್ತದೆ. ಆಹಾ ಊಹು ಪೋಹಗಳೆಲ್ಲ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಏನಿದೆಯೋ ಅದನ್ನು ಪರಿಪಾಲನೆ ಮಾಡಿದ್ರೆ ಎಲ್ಲ ಗ್ರಹಗಳು ಆಶೀರ್ವಾದ ಮಾಡುತ್ತೆ. ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಇವತ್ತು ನಮ್ಮ ಧರ್ಮ ಪಾಲನೆ ಮಾಡಬೇಕು. ನೀವು ಯಾವ ಧರ್ಮದಲ್ಲಿ ಹುಟ್ಟಿರೋ ಆ ಧರ್ಮನ ಭಾಳ ಶುದ್ಧವಾಗಿ ಭಕ್ತಿಯಿಂದ ಪಾಲನೆ ಮಾಡಿ, 9 ಗ್ರಹಗಳು ಶಾಂತಿ ಆಗುತ್ತೆ. ನಿಮ್ಮ ಸಂಪ್ರದಾಯಗಳೇನಿದೆಯೋ, ಮನೇಲಿ ನಡೆಸ್ಕೊಂಬಂದಿರೋ ಸಂಪ್ರದಾಯ, ನಿಮ್ಮ ಧರ್ಮ, ನಿಮ್ಮ ಜಾತಿ, ನಿಮ್ಮ ಕುಲದಲ್ಲಿ ಏನಿದೆಯೋ ಆ ಸಂಪ್ರದಾಯ ಬಿಡಬೇಡಿ. ಆ ಸಂಪ್ರದಾಯ ಬಿಟ್ಟರೆ ರಾಶಿಗಳಿಗೆ ತೊಂದರೆ ಕೊಡುತ್ತೆ. ಗ್ರಹಗಳು ಧರ್ಮ ಪಾಲನೆ ಮಾಡಬೇಕು, ರಾಶಿಗಳು ಸಂಪ್ರದಾಯನ ಫಾಲೋ ಮಾಡಬೇಕು. ಸಂಪ್ರದಾಯ ಫಾಲೋ ಮಾಡಿದ್ರೆ ರಾಶಿಗಳು ನಿಮ್ಗೆ ಆಶೀರ್ವಾದ ಮಾಡ್ತದೆ, ಫಲ ಕೊಡುತ್ತದೆ. ನಿಮ್ಮ ಧರ್ಮವನ್ನು ಪಾಲನೆ ಮಾಡಿ. ನೀವು ಯಾವ ಧರ್ಮದಲ್ಲಿ ಹುಟ್ಟಿದಿರೋ ಅಲ್ಲಿ ಏನು ಹೇಳ್ತಿದ್ದೋ ಅದನ್ನು ಫಾಲೋ ಮಾಡಿ. ಅದು ಬಿಟ್ಟು ನಾನದೇ ಒಂದು ಹೊಸ ಧರ್ಮ, ನಾನು ಮಾಡಿದ್ದೆ, ನಾನು ಹೇಳಿದ್ದೆ, ನಾನು ಆಡಿದ್ದೆ ಒಂದು ಧರ್ಮ ಅಂದರೆ ಧರ್ಮೋ ರಕ್ಷತೆ ರಕ್ಷತಃ, ನಿಮ್ಮನ್ನು ಖಂಡಿತ ಪ್ರತಿರೋಧಗಳು ಜಾಸ್ತಿ ಆಗ್ತದೆ. ಆದ್ದರಿಂದ ಧರ್ಮ ಪಾಲನೆಯಿಂದ ನವಗ್ರಹಗಳು ಶಾಂತಿ, ಸಂಪ್ರದಾಯ ಪಾಲನೆ ಮಾಡೋದ್ರಿಂದ ರಾಶಿಗಳಿಗೆ ಶಾಂತಿ. ಇದೆಲ್ಲ ಅಲ್ಲದೆ ಧರ್ಮ ಪಾಲನೆ, ಸಂಪ್ರದಾಯ ಪಾಲನೆ ಮತ್ತು ಸಂಸ್ಕಾರನ ಬಿಟ್ಕೊಡದೇ ಇದ್ದರೆ ನಿಮ್ಮ ನಕ್ಷತ್ರಕ್ಕೆ ಶಾಂತಿ ಆಗುತ್ತೆ. ಅದಕ್ಕೆ ಸಂಸ್ಕಾರ ಬೇಕು. ಸಂಸ್ಕಾರ, ಕೂರೋದಂಗೆ, ನಿಲ್ಲೋದಂಗೆ, ಊಟ ಮಾಡೋದಂಗೆ, ಮಲಗೋದಂಗೆ, ಈ ವಿಚಾರ ಭಾಳ ಗಮನದಲ್ಲಿಟ್ಕೊಂಡು ನಾವು ಇವತ್ತು ಬಾಳಿದ್ದೆ ಆದರೆ ಎಂಥ ದೋಷ ಇದು ಕೂಡ ನಿವಾರಣೆ ಆಗುತ್ತೆ. ನಾ ಕೆಲಸ ಕೊಡಿಸ್ದೆ, ನಾ ಮದುವೆ ಮಾಡಿಸ್ದೆ, ನನಗೆ ಅವನು ವೈರಿ ಆಗಿಬಿಟ್ನಲ್ಲ, ನಾನು ಕೆಲಸ ಕೊಡಿಸ್ದೆ, ನಾ ಮನೆಟ್ಕೊಂಡು ಓದಿಸ್ದೆ, ಊಟ ಹಾಕಿ ಬೆಳೆಸ್ದೆ, ಇವತ್ತು ನನಗೆ ವೈರಿ. ನೋಡಿ, ವಿಶ್ವಾವಸು ಸಂವತ್ಸರದಲ್ಲಿ ನಾವು ಕೊಟ್ಟವರು, ನಾವೇನು ಕೊಡ್ತೀವೋ ಅದೇ ನಮ್ಗೆ ಶತ್ರು ಆಗುತ್ತೆ. ನಾವು ಯಾರನ್ನು ಪ್ರೀತಿಸಿ ಅವರೇ ನಮ್ಗೆ ಶತ್ರು ಆಗಿಬಿಡ್ತಾರೆ. ಇದೆಲ್ಲ ಬೇಕಾ? ಬೇಡ. 20 ವರ್ಷ 25 ವರ್ಷ ಮಗ ಜೊತೆಲಿದ್ದು ತಟ್ಟಂತೆ ಯಾವುದೋ ಹುಡುಗಿ ಲವ್ ಮಾಡ್ಕೊಂಡು ಮನೆ ಬಿಟ್ಟು ಹೊಟ್ಟೋದ್ರೆ 25 ವರ್ಷದಿಂದ ಜೊತೆಲಿದ್ದ ತಂದೆ ತಾಯಿಗೆ ಯಾವ ರೀತಿ ಆಘಾತ ಆಗಬಾರ್ದು, ಯಾವ ರೀತಿ ಡಿಪ್ರೆಷನ್ಗೆ ಹೋಗಬಾರ್ದು.
ಮಗನ ಮೇಲೆ ವಿಶ್ವಾಸನೇ ಹೊಟ್ಟೋಯ್ತು. ಪ್ರೀತಿ ಇದೆ, ವಿಶ್ವಾಸ ಇಲ್ಲ. ಎತ್ತು ತಂದೆ ತಾಯಿಗಿಂತ ಲವ್ ಮಾಡೋದು ಬೇಕಾಯಿತು, ಹೋಗೇ ಬಿಟ್ಟ. ಊಟ ಹಾಕಿ ಬೆಳೆಸಿ 28 ವರ್ಷ ಸಾಕಿ ಸರಿಹಿ ಅವನ ಡಾಕ್ಟ್ರು ಮಾಡಿ MD ಮಾಡಿಸಿದಂಥ ತಂದೆ ತಾಯಿ ಹೇಳ್ದಾನೆ ಅವಳು ಯಾವುದೋ ಮೆಡಿಕಲ್ ಕಾಲೇಜ್ ಓದಬೇಕು. ಒಂದು ಹುಡುಗನ ನಾರ್ತ್ ಇಂಡಿಯಾದವನೊಬ್ಬ, ಯಾವುದೋ ಗುಜರಾತ್ ರಾಜಸ್ಥಾನದ ಒಬ್ಬ ಬಂದಿದ್ದಾನೆ ಮೆಡಿಕಲ್ ಮಾಡಲಿಕ್ಕೆ. ಅವನು ಮದುವೆ ಮಾಡ್ಕೊಂಡು ಹೋಗೇ ಬಿಟ್ಲು. ತಂದೆ ತಾಯಿಗೆ ಹೇಳಲೇ ಇಲ್ಲ. ಮಗಳ ಮೇಲೆ ವಿಶ್ವಾಸನೇ ಹೊಟ್ಟೋಯ್ತು. ನಾವಿಷ್ಟು ದಿವಸ ಬಂಡೆಕಲ್ ಮೇಲೆ ನೀರು ಹಾಕ್ದಂಗಿತ್ತು. 28 ವರ್ಷ ಬೆಳೆಸಿದ ಮಗಳನ್ನ ಅವಳು ನಮ್ಮನ್ನು ನೋಡ್ಕೋತಾಳೆ, ನಮ್ಮನ್ನು ಚೆನ್ನಾಗಿ ಕೇರ್ ತಗೋತಾಳೆ ಅಂಥೇಳಿ ಅವಳಿಗೆ ಚಿಕ್ಕ ವಯಸ್ಸಿನ ಹುಡ್ತಾಗಿಂದ 28 ವರ್ಷ ಬೆಳೆಸಿ MBBS MD ಮಾಡಿ ಕೊನೆಗೆ ತಂದೆ ತಾಯಿ ಪಕ್ಕಕ್ಕಿಟ್ಟು ಅವನು ಯಾವನೊಬ್ಬ ಲವ್ ಮಾಡಿ ಹೊಟ್ಟೋಗ್ಬಿಟ್ಲು. ಹಾಗಾದ್ರೆ ಯಾರ ಮೇಲೆ ವಿಶ್ವಾಸ ಇಡಬೇಕು? ಯಾರು ನಮಗೆ ಗತಿ ಮುಂದೆ? ಅದು ಬಂದಾಗ ಭಗವಂತನೇ ಗತಿ. ನಮ್ಮ ಈ ಒಂದು ಗೊಂದಲ ನಮ್ಮಲ್ಲೇ ವಿಶ್ವಾಸ ಕಳ್ಕೊಳ್ಳೋದಕ್ಕೆ ಬಿಡಬಾರ್ದು ಅನ್ನೋದಾಗಿದ್ದರೆ ಒಂದು ಗರ್ಕೆ ತಗೊಳ್ಳಿ. 21 ಇಲ್ಲ 48 ಇಲ್ಲ 54 ಇಲ್ಲ 108 ಮೋದಕ ಕಡುಬು ಚಿಕ್ಕದಾಗಿ ಮಾಡ್ಕೊಳ್ಳಿ. 21 ಇಲ್ಲ 48 ಇಲ್ಲ 54 ಇಲ್ಲ 108 ಮೋದಕನ ಮಾಡಿ ಒಂದು ಗರ್ಕೆ ಮೋದಕನೊಂದು ಪಾತ್ರೆ ಇಟ್ಕೊಂಡು ನಾನು ಹೇಳೋ ಮಂತ್ರನ ಜಪ ಮಾಡಬೇಕು. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತಿಯ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತಿಯ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತಿಯ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತಿಯ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತಿಯ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತಿಯ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ ಅಂಥೇಳಿ ಇದನ್ನು ಸಂಕಷ್ಟ ಚತುರ್ಥಿ ದಿವಸ ಮೋದಕ ಮತ್ತು ಈ ಗರ್ಕೆಯನ್ನು ನಡು ಇಟ್ಕೊಂಡು ಜಪ ಮಾಡಿಬಿಟ್ಟು ಯಾವ್ದಾದ್ರು ದೇವಸ್ಥಾನಕ್ಕೆ ಆ ಗರ್ಕೆ ಗಣಪತಿಗೆ ಅವ್ರ ಮೇಲೆ ಇಡಕ್ಕೆ ಹೇಳಿ ಪುರೋಹಿತರು ಕೊಡಿ ಮೋದಕನ ನೈವೇದ್ಯ ಮಾಡಿಸ್ಬಿಟ್ಟು ಆ ಮೋದಕ ಅಲ್ಲಿ ಬರೋರಿಗೆಲ್ರಿಗೂ ಒಂದೊಂದು ಕೊಟ್ಟು ಬಿಡಬೇಕು. ಆಗ ಪ್ರತಿರೋಧಗಳು ನಿಮ್ಮ ಮೇಲೆ ಏನೇ ನಿಷ್ಠೂರ ಅವಮಾನ ಅಪಪ್ರಚಾರ ಏನೇ ಇದ್ದರೂ ಕೂಡ ಈ ವರ್ಷ ಸೌಮ್ಯ ಗಣಪತಿ ಅಂತೇಳಿ ಆ ಗಣಪತಿ ಎಲ್ಲರೂ ಆಕರ್ಷಣೆ ವಶಮಾನಯ ಸ್ವಾಹ ನಿಮ್ಮನ್ನು ಆಕರ್ಷಣೆ ಮಾಡ್ತಾರೆ. ಮತ್ತು ಈ ಥರ ಏನೇ ಕೆಟ್ಟ ಅಪಪ್ರಚಾರಗಳು ವಿರೋಧಗಳು ಬಂದಾಗ ಅದನ್ನು ತಗೊಂಡು ವಶೀಕರಣ ಮಾಡಿ ಸುಟ್ಟಾಕ್ತಾರಂತೆ ಈ ಸೌಮ್ಯಾಯ ಗಣಪತಿ. ಅದಕ್ಕೆ ಸೌಮ್ಯ ಗಣಪತಿ. ಓಂ ಶ್ರೀಂ ಗಂ ಸೌಮ್ಯಾಯ ಗಣಪತಿಯ ವರವರದ ಸರ್ವಜನಮೆ ವಶಮಾನಯ ಸ್ವಾಹ ಅದನ್ನು ಹೇಳಬೇಕು. ಇದನ್ನು ಎಷ್ಟು ತಿಂಗಳಿಗೆ 2 ಸಲ ಮಾಡ್ತಾ ಬನ್ನಿ. ಇದನ್ನು ಆಗ ನಿಮ್ಮಲ್ಲಿರೋ ಗೊಂದಲ ಅಪನಂಬಿಕೆ, ಗಂಡನಿಗೆ ಹೆಂಡತಿ ಮೇಲೆ ಅವಮಾನ ಡೌಟು, ಹೆಂಡತಿಗೆ ಗಂಡ ಮೇಲೆ ಡೌಟು, ಹೀಗಾಗಿ ಬಾಂಧವ್ಯ ದಿನ ಹೋಗ್ತಾ ಕ್ಷೀಣಿಸುತ್ತೆ. ಈ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ ಡೈವರ್ಸ್ಗೆ ಹೋಗೋ ಬದಲು ಈ ಮಂತ್ರದಲ್ಲಿ ನಿವಾರಣೆ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಸಜೆಷನ್ ಈ ವರ್ಷಕ್ಕೆ. ವೀಕ್ಷಕರೇ, ಇದೇ ತಿಂಗಳು 19, 20 ನಾನು ಮೈಸೂರಿನಲ್ಲಿ ನರಸಿಂಹ ಕ್ರಿಯೆ ಅನ್ನೋ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಇಡೀ ಜಗತ್ತಿನಲ್ಲೇ ಪ್ರಪಂಚದ ಅತಿ ವಿಶೇಷವಾದಂಥ ವಿದ್ಯೆ. ಇದು ಯಾರಿಗೂ ಗೊತ್ತೇ ಇಲ್ಲ. ಅದನ್ನು ನಾನು ಪ್ರಕಟ ಮಾಡ್ತಾ ಇದ್ದೀನಿ. ಈ ವಿದ್ಯೆನ ಕಲಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಬ್ರೈನಲ್ಲಿ ರಕ್ತ ಹೆಪ್ಪುಕಟ್ಕೊಂಡ್ಬಿಡುತ್ತೆ, ಬ್ರೈನ್ಗೆ ಆಕ್ಸಿಜನ್ ರಕ್ತ ಹರಿಯಲ್ಲ, ಪಿಟ್ಸ್ ಬರುತ್ತೆ ಬ್ರೈನಿಂದ, ಲಕ್ವ ಬರುತ್ತೆ ಬ್ರೈನಿಂದ, ಅರಳು ಮರಳು ಡೆಮೆನ್ಷಿಯಾ ಬರ್ತದೆ, ಮಾನಸಿಕ ಕಾಯಿಲೆ ಬೈಪಾಲರ್ ಡಿಸಾರ್ಡರ್ಸು, ಮತ್ತು ಕಣ್ಣಲ್ಲಿ ದೋಷ, ಬೇಗ ಕುರುಡಾಗ್ತಿದ್ದಾರೆ, ಕಿವಿ ಕೇಳ್ತಾ ಇಲ್ಲ, ಮೂಗಲ್ ದೋಷ, ಹಲ್ಲು ಗಂಟಲು ಮತ್ತು ನಾಲ್ಗೆಲೆಲ್ಲ ಮೌತ್ ಕ್ಯಾನ್ಸರು, ಅನ್ನನಾಳ ಧ್ವನಿಪಟ್ಟಿಗೆಲ್ಲ ಕ್ಯಾನ್ಸರು, ಮತ್ತು ಶ್ವಾಸಕೋಶದಲ್ಲಿ ಭಾಳಷ್ಟು ಡ್ಯಾಮೇಜು, ಅಸ್ತಮಾ, ಡಸ್ಟ್ ಅಲರ್ಜಿ, ಲಂಗ್ಸಲ್ಲಿ ತುಕ್ಕಾಪಟ್ಟೆ ದೋಷಗಳಿವೆ, ಹಾರ್ಟಲ್ಲಿ ಬೇಕಾದಷ್ಟು ಪ್ರಾಬ್ಲಮ್ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಅಂತೆ, ಆಂಜಿಯೋಗ್ರಮಿ ಮಾಡ್ತಾರೆ, ಹೊಟ್ಟೆಲಿ ಅಲ್ಸರು, ಹುಣ್ಣು, ಡಯಾಬಿಟಿಸು, BP, ಗ್ಯಾಸ್ ಟ್ರಬಲ್ಲು, ಪಿಸ್ತೂಲ, ಫಿಶರು, ಪೈಲ್ಸು, ಮಂಡಿ ನೋವು, ತೊಡೆ ನೋವು, ಮತ್ತು ಸರಿಯಾಗಿ ಮುಟ್ಟಾಗಲ್ಲ, ಮಕ್ಕಳಾಗ್ತಿಲ್ಲ, ಗಂಡಸರಿಗೆ ನಪುಂಸಕತೆ, ಸರಿಯಾಗಿ ಸೆಕ್ಸ್ ಆಗ್ತಿಲ್ಲ, ಈ ಥರದ್ದೆಲ್ಲ ದೋಷ ಜೊತೆಗೆ ಭೂತ ಪ್ರೇತ ಮಾಟಮಂತ್ರಗಳ ಬಾಧೆ ಇವೆಲ್ಲ ಸೇರಿ ಮನುಷ್ಯನ ಅಧೋಗತಿಗೆ ತರ್ತಾ ಇದೆ. ಇದನ್ನು ಔಷಧಿ ಇಂಜೆಕ್ಷನ್ ಟಾನಿಕ್ಕು ಇಲ್ದೇ ದಿನ ಕೇವಲ ಕುರ್ಚಿ ಮೇಲೇ ಕೂತ್ಕೊಂಡು 10 ನಿಮಿಷ ಮಾಡುವಂಥ ಒಂದು ವಿದ್ಯೆ ನರಸಿಂಹ ಕ್ರಿಯೆ. ಇದನ್ನು ನಾನು ಕಲಿಸ್ತಾ ಇದ್ದೀನಿ 19 ಮತ್ತು 21. ಇದು 1 ದಿನದ ಕೋರ್ಸ್. ಇದು ಮೈಸೂರಿನಲ್ಲಿ ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆ ತನಕ. ಇದನ್ನು ಕಲ್ತಿದ್ದೇ ಆದರೆ ಮುದಿತನ ಹೋಗುತ್ತೆ. ಎಷ್ಟೇ ವಯಸ್ಸಾದರೂ ಕೂಡ ನಮಗೆ ಕಾಯಕಲ್ಪ ಕ್ರಿಯೆ ಮಾಡ್ದಂಗೆ ಇರುತ್ತೆ.
ಭಾಳ ವಿಶೇಷವಾದ ವಿದ್ಯೆ. ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಂದು ಸ್ವಾರ್ಥ ಇದೆ. ನಾನು ಯಾಕೆ ಕಲಿಸ್ತಾ ಇದ್ದೀನಿ ಅಂದರೆ, ನಮ್ಮ ಪಾಂಡುರಂಗ ದೇವಸ್ಥಾನ ಮಲ್ಲೇಶ್ವರಲ್ಲಿ ಜೀರ್ಣೋದ್ಧಾರ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅನಾಥಾಶ್ರಮ ಮಾಡ್ತಾಯಿದ್ದೀನಿ ಮೈಸೂರಿನಲ್ಲಿ. ಅನಾಥ ಮಕ್ಕಳಿಗೆ ಸಾಕಬೇಕು. ವೃದ್ಧಾಶ್ರಮ ಮಾಡಬೇಕು. ಯಾರು ಗಂಡು ಮಕ್ಕಳು ಅಪ್ಪ ಅಮ್ಮ ನೋಡ್ಕೊಳ್ಳೋ, ಯಾರು ಸೊಸೆ ಅತ್ತೆ ಮಾವದ್ರ ಸೇವೆ ಮಾಡಲ್ವೋ ಅಂಥವ್ರು ಸಾಕುವಂಥ ಒಂದು ಆಶ್ರಮ ಮಾಡಬೇಕು. ಉಚಿತ ಗುರುಕುಲ ಮಾಡಬೇಕು ನಾವು ಇಲ್ಲಿ ಸಿರ್ಸಿ ಸಿದ್ದಾಪುರದ ಹತ್ರ. ಮತ್ತು ಒಂದು ಉಚಿತ ಚೌಟ್ರಿ ಮಾಡ್ತಾಯಿದ್ವಿ, ಬಡವರಿಗೆ ಒಂದು ಫ್ರೀಯಾಗಿ ಚೌಟ್ರಿ ಕೊಡಬೇಕು ಅಂತ. ಈ ಎಲ್ಲ ಪ್ರಾಜೆಕ್ಟಿಗೆ ನಮಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು, ಯಾರೂ ನಮಗೆ ಕೊಡ್ತಾಯಿಲ್ಲ. ಆದರೆ ನನ್ನಲ್ಲಿರೋ ಜ್ಞಾನ ಹಂಚಿ ಅದನ್ನು ದುಡ್ಡು ತೊಗೋತಾ ಇದ್ದೀನಿ. ನೀವು ನನ್ನಿಂದ ವಿದ್ಯೆ ತಗೊಳ್ಳಿ, ನೀವು ನಮಗೆ ಆ ದುಡ್ಡನ್ನು ಕೊಟ್ಟರೆ ನಾವು ಈ ಥರ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ವಿನಿಯೋಗ ಮಾಡ್ತೀವಿ. ಆ ಒಂದು ದಿಸೆಯಲ್ಲಿ ಈ ಒಂದು ವಿದ್ಯೆಯನ್ನು ಕಲಿಸ್ತಾ ಇದ್ದೀವಿ. ಇದು ನಡೆಯೋದು ಮೈಸೂರಿನಲ್ಲಿ 19 ಮತ್ತು 21ನೇ ತಾರೀಕು, 19-20ಕ್ಕೆ ಈ ತಿಂಗಳಲ್ಲಿ. ನಾವು ಮೊನ್ನೆಯನ್ನು ಕೂಡ ಮಾಡಿದ್ವಿ ಮಾರ್ಚ್ ತಿಂಗಳಲ್ಲಿ. ಈಗ ಇನ್ನೊಂದು ಬ್ಯಾಚ್ ನಾವು ಇದೇ ತಿಂಗಳು 19 ಮತ್ತು 20ನೇ ತಾರೀಕು ಇದು ರಿಜಿಸ್ಟ್ರೇಷನ್ ಆಗೋದು ಹೇಗೆ ಅಂದರೆ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ. ಅದು ನರಸಿಂಹಕ್ರಿಯೆ ಅಂತೇಳಿ LakshmiSrinivas.in ಅಂತೇಳಿ ನರಸಿಂಹಕ್ರಿಯೆ ಅಂತ ಲಾಗಿನ್ ಆದರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಆಫೀಸ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಬರ್ತದೆ. ಇದು ಮಾಡೋದ್ರಿಂದ ಔಷಧಿ ಇಂಜೆಕ್ಷನ್ ಟಾನಿಕ್ ಇಲ್ಲದೆ ನಾನು ಹೇಳಿದಂತೆ ಇಡೀ ಶರೀರದ ಪಾದದಿಂದ ಹಿಡಿದು ತಲೆವರೆಗೂ, ತಲೆಯಿಂದ ಪಾದವರೆಗೂ ಎಲ್ಲ ಕಾಯಿಲೆ ಕ್ಯೂರ್ ಮಾಡ್ಬೋದು ವಿತಿನ್ 1 ವಾರದಲ್ಲಿ. ಆ ಒಂದು ವಿಶೇಷ ವಿದ್ಯೆ ಕಲಿಸ್ತಾ ಇದ್ದೀವಿ. ಆಸಕ್ತಿಯರು ಭಾಗವಹಿಸ್ಬೋದು. ನಮ್ಮ ಹಳೆ ಸಂಚಿಕೆಯಲ್ಲಿ ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ, ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.